ಬಂದೆ ಬಂದೆ. ಏನ್ ಹೆಸರು? ಕಂಠೀರವ ಅಂತ. ವಯಸ್ಸೆಷ್ಟು? ಅಯ್ಯೋ ವಯಸ್ ಬಗ್ಗೆ ಕೇಳ್ತಾಳ ಕಣ ಮಂಡ್ಯ. ನಾಚಿಕೆ. ಅಯ್ಯೋ ನಮ್ ಹುಡುಗನ್ ತುಂಬಾ ನಾಚಿಕೆ ಆಗೋಯ್ತಪ್ಪ. ಅವಂದು ಏಜ್ ಸಣ್ಣದು, ರೇಂಜ್ ದೊಡ್ಡದು. ಕಾಯಿಲೆ ಏನು? ಅದೇನು ಅಂತಂದ್ರೆ ಮೇಡಮ್, ಕೇಳಕ್ಕೆ ತುಂಬಾ ಸಿಂಪಲ್ಲು, ಅನುಭವಿಸಕ್ಕೆ ಭಾರಿ ಹಾರಿಬಲ್ಲು. ನನಗೆ ತುಂಬಾ ಸುಂದರವಾಗಿರೋ ಹುಡುಗಿನ ಡೊಮೆಸ್ಟಿಕ್ ಕಂಡ್ರೆ ಹಾಗೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ನೋಡ್ತಾ ನೋಡ್ತಾ ನನ್ ತಲೆ ಅಂತ ತಿರ್ಗಕ್ ಶುರುವಾಗತ್ತೆ. ಹಂಗೆ ಅವ್ರ ಸೊಂಟದ ಮೇಲೆ ಕಣ್ಣೋಗಿ ಮುಲಾಜಿಲ್ದಂಗ್ ದಬಾರ್ ಅಂತ ಬಿದ್ದೋಗ್ಬಿಡ್ತೀನಿ ಮೇಡಮ್. ನಾನ್ಸೆನ್ಸ್. ನಾನಿಂತ ಕಾಯಿಲೆನ ನೋಡೇ ಇಲ್ಲ. ಚಾನ್ಸ್ ಇಲ್ಲ. ಇದು ಲೇಟೆಸ್ಟ್ ಕಾಯಿಲೆ ತಕಿಟ ತೊದಿಮಿ ಅಂತ ಇದ್ರ ಹೆಸರು. ಏನೋ ಮೈ ಮೇಲೆ ಪ್ರಜ್ಞೆ ಇರಲ್ಲ ಅವಾಗ. ಔಟ್, ಗೆಟ್ ಔಟ್. ಮಲಯಾಳಿ ಎಣ್ಣ ಮೈ ಬಣ್ಣ ನಡು ಸಣ್ಣ ಎಣ್ಣೆ ಚೆನ್ನ ಈ ಮಂತ್ರ ಚೆನ್ನ. ಅಯ್ಯೋ ಎತ್ತೇಳು. ಬರೋ ಹಾವಿನ ಎಡೆ ಮೇಲೆ ಬಿದ್ದಿದ್ರೆ ಎತ್ಬಿಡ್ತಿದ್ದೆ. ಹುಡುಗಿ ತೊಡೆ ಮೇಲೆ ಬಿದ್ಬಿಡ್ತಾನೆ. ಹೆಂಗಪ್ಪ ಎತ್ತದು? ಅಯ್ಯೋ ಕಟ್ಟಿ, ಹೇಳಪ್ಪ ಹೇಳೋ. ನನ್ ತಂಗಿಗೆ ಏನಪ್ಪ ಉತ್ತರ ಹೇಳಿ. ಅಯ್ಯೋ ಹೇಳಪ್ಪ ಹೇಳೋ. ಎಂತ ಇವಡ ಪ್ರಾಬ್ಲಮ್? ಹೇಳಪ್ಪ ಹೇಳೋ ಕಂಟಿ. ಅಯ್ಯೋ ಹುಡುಗಿನ ಹೊಟ್ಟೋದು, ಬಿದ್ದಿದ್ದು ವೇಸ್ಟ್ ಆಗೋಯ್ತು. ಹೇಳೋ ಹೇಳಪ್ಪ. ಇಂದಡ ಬಾಡಂಗೆ ನಾನಾ ಇಡ ಬಾಡ ಬಾಡ ಇಡ. ಏನು ಎಂದಡ ಅದು? ಏಯ್ ಎಂದಡ ಅದು? ನಿಜವಾದ ರೋಗನ ಇಲ್ಲ ಡ್ರಾಮನ ದೊಂಬ್ರಾಟ ಆಡ್ತೀನಿ ಅಂದುಕೊಂಡೆ. ಕಾಲ್ ನೆಟ್ಗಿಲ್ಲ, ತಲೆ ನೆಟ್ಗಿಲ್ಲ, ನಿಂಗೆ ಹಾಕೋದೆಲ್ಲ. ಬಗಲೈ ಮೇಡಮ್ ಅವ್ರು ಅಪಾರ್ಥ ಮಾಡ್ಕೊಂಡ್ಬಿಟ್ರೇನು? ಮೇಡಮ್ ದಯವಿಟ್ಟು ಕ್ಷಮಿಸಿ ನನ್ನ. ಎಲ್ಲಪ್ಪ ಮೇಡಮ್? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇಂದು ಏನಮ್ಮ ಇದು? ಏನಿ ಗಲಾಟೆ? ನೋಡಿ ಅಕ್ಕ, ನಾವ್ ಟ್ರೀಟ್ಮೆಂಟ್ ಗೆ ಅಂತ ಬಂದ್ರೆ ನಮ್ ಹುಚ್ಚಿನಾಯಿ ತರ ಒಡೆದೋಡಿಸ್ತಾರಲ್ಲ. ನಾವ್ ಬೇರೆ ತುಂಬಾ ದೂರ ಮೈಸೂರಿಂದ ಬಂದಿದೀವಿ. ಮೈಸೂರಿಂದನಾ? ಹೌದು, ಮೈಸೂರೇ. ಮೊದ್ಲು ಅಡ್ಮಿಟ್ ಮಾಡ್ಕೊ. ಕಾಯಿಲೆ ನಿಮಗ್ ಗೊತ್ತಿಲ್ಲ ಅಮ್ಮ. ಇಂದು ಮೊದ್ಲೇ ಕಾಯಿಲೆ ಬಗ್ಗೆ ಹೇಗ್ ಗೊತ್ತಾಗತ್ತೆ? ನೀನ್ ಹೋಗಿ ರೂಮ್ ಅಲಾಟ್ ಮಾಡ್ಕೊಡು. ಕರೆಕ್ಟ್ ಆಗಿ ಹೇಳಿದ್ರಿ ಅಕ್ಕ. ಮಕ್ಕಳಿಗೆ ಗೊತ್ತಾಗತ್ತೆ, ಸುಮ್ಮನೆ ತಿಂದು ತಿಂದು ಊದಿರ್ತಾರಷ್ಟೇ. ಸರಿ, ವೇಟಿಂಗ್ ರೂಮ್ ಅಲ್ಲಿ ಕಾಯಿರಿ, ಬರ್ತೀನಿ. ನಡೀರಿ. ಅಕ್ಕನ್ ಮಗಳಿರ್ಬೇಕು, ಭಾರಿ ಕೋಪ ಇದ್ದಂಗಿದೆ. ಬಹಳ ದೂರದಿಂದ ಪ್ರಯಾಣ ಮಾಡ್ಕೊಂಡ್ ಬಂದಿದ್ದೀರಾ, ಹೋಗಿ ರೆಸ್ಟ್ ತಗೊಳ್ಳಿ. ಆಯ್ತು ಮಂಡ್ಯ ನೋಡ್ದ ಅಕ್ಕನ್ನ? ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾರೆ. ನಮ್ ತಾಯಣಗೂ ಎಲ್ಲ ಅಮ್ಮನೇ. ಓಹೋ ಆಯ್ತಾಗ. ಏನ್ ಈ ಪಾಟಿ ಎಣ್ಣೆ ಮಾಡಿಬಿಟ್ಟಾರೆ? ಏನ್ ಎಣ್ಣೆನ ಮೈ ಕೈಗೆ ತಿಕ್ತಾರೋ, ಹೊಟ್ಟೆಗೆ ಕುಡಿಸ್ತಾರೋ, ತಲೆಗೆ ತಡ್ತಾರೋ? ಯಾವನು ಗೊತ್ತಪ್ಪ, ಎಲ್ಲದಕ್ಕೂ ಎಣ್ಣೆ. ಅಯ್ಯೋ, ಅಲ್ಲಿ ಗಂಟೆ ಹೊಡೆದ್ರೆ ಇವಳಿಗೆ ಗೊತ್ತಾಯ್ತು. ಮೇಡಮ್, ಅದು ಗಾಡಿ ತುಂಬಾ ಚೆನ್ನಾಗಿದೆಯಲ್ಲ, ಇದಕ್ಕೆ ನೀವು ಗೂಳಿ ತಂದು ಕಟ್ತೀರಾ ಅಥವಾ ರೇಸ್ ಕುದುರೆ ತಂದು ಕಟ್ತೀರಾ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಕತ್ತೆ ಕಟ್ತೀವಿ. ಗಂಡದ ಎಂಡದ ಏಸರ್ಗತ್ತೆ ಚೆನ್ನಾಗಿರುತ್ತೆ. ಹಂಗಾರಿದ್ ಕತ್ತೆ ಎಣ್ಣೆ. ಬುದ್ಧಿ ಇಲ್ಲ ನಿನ್ಗೆ? ಇಡು ಅದನ್ನ. ಅದ್ ಕಾಸ್ಟ್ಲಿ ಆಯಿಲ್. ಇಡು. ಲೇ ಮಂಡ್ಯ, ಅದ್ ಇಟ್ಬಿಡೋ. ನಮ್ಗೆ ಯಾಕೋ ಡಾಂಕಿ ಸಾಯಿಲ್, ಅದನ್ನ ಮುಟ್ಟಿದ್ರೆ ನಾವ್ ಹಿಂದೆಯಿಂದ ಒದಿಬೇಕಾಗತ್ತೆ. ಅಯ್ಯ, ಕತ್ತೆ ಎಣ್ಣೆ ನಮ್ಗೆ ತೆಗಿ ಕೈನಾ, ತೆಗಿ ಕೈನಾ. ರೀ, ತೆಗೆದ್ರೆ ಪಲ್ಟಿ ಹೊಡೆದ್ಬಿಡ್ತೀರಾ. ಅವೆಲ್ಲ ನನಗೆ ಗೊತ್ತಿಲ್ಲ. ತೆಗಿ ಕೈನಾ. ಕೇರಳ ಊಟ ಭಾರಿ ಸೊಗಸಾಗಿರುತ್ತಪ್ಪ. ಕೊಬ್ಬರಿ ಎಣ್ಣೆಲಿ ಮಾಡಿದ್ರು ಭಾರಿ ಚೆನ್ನಾಗಿರುತ್ತೆ. ಮೈಸೂರಲ್ಲಿ ನೀವೆಲ್ಲಿರೋದು? ಚಾಮುಂಡಿಪುರಂ ಬೆಟ್ಟದ ಕೆಳಗೆ. ಅಲ್ಲಿ ರಾಮಚಂದ್ರಪ್ಪ ಅಂತ ಒಬ್ರಿದ್ದಾರೆ, ನಿಮಗ್ ಗೊತ್ತಾ? ಅಯ್ಯೋ, ನೀರ್ ಕುಡೀರಿ. ಅವ್ರ ಬಗ್ಗೆ ಯಾರು ಗೊತ್ತಿಲ್ಲ ಬಿಡಿ. ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ಒಳ್ಳೆ ಮಂತ್ರಿಯವರು. ಮೈಸೂರು ಸಿಟಿ ಅವ್ರ ಬಗ್ಗೆ ಗೊತ್ತಿಲ್ದಿರೋರೇ ಇಲ್ಲ. ಉಪ್ಪಿನಕಾಯಿ ಹಾಕೊಂಡಿಲ್ಲ. ಅಯ್ಯೋ, ಉಪ್ಪಿನಕಾಯಿನ ಅನ್ನದ ತರ ಹಾಕ್ತಾ ಇದೀರಲ್ಲಕ್ಕ. ಒಂದ್ ನಿಮಿಷ, ಹೊಟ್ಟೆ ತುಂಬಾ ಊಟ ಮಾಡಿ. ಅಯ್ಯಯ್ಯೋ, ಸಾಕು ಬಿಡಿ. ನಿಮ್ದಂತೂ ನಮ್ ಜಾನ್ಕಮ್ಮನವ್ರ ತರನೇ ತುಂಬಾ ವಿಶಾಲವಾದ ಕೈ. ಅವರು ನಿಮಗ್ ಗೊತ್ತಾ? ರಾಮ ಗೊತ್ತಿದ್ಮೇಲೆ ಸೀತೆ ಗೊತ್ತಿರಲ್ವಾ? ಈಗ ಅವರೆಲ್ಲ ಹೇಗಿದ್ದಾರೆ? ಇನ್ ಹೇಗಿರ್ತಾರೆ? ಸಮಾಜದಲ್ಲಿ 4 ಜನಕ್ಕೆ ಒಳ್ಳೇದು ಬಯಸೋ ವ್ಯಕ್ತಿ ಅವರು. ಅಂದಾಗೆ ನಿಮ್ಗೊಂದು ವಿಷಯ ಗೊತ್ತಿಲ್ಲ. ಅವ್ರ ದೊಡ್ಡ ಮಗಳು
ಅವ್ರ ತಂದೆ ಇಷ್ಟಕ್ಕೆ ವಿರುದ್ಧವಾಗಿ ಯಾರನ್ನೋ ಮದುವೆ ಮಾಡ್ಕೊಂಡು ಓಡೋಗ್ಬಿಟ್ರಂತೆ. ನೋಡಿದ್ರ ಅವ್ರ ಕಥೆ ಕೇಳಿ ಗುರುತು ಪರಿಚಯ ಇಲ್ದಿರೋ ನಿಮ್ ಕಣ್ಣೆ ಎಷ್ಟು ಸೇವಾ ಆಗ್ತಾ ಇದೆ. ಅದಕ್ಕೆ ಅವ್ರ ತುಂಬಾ ದೊಡ್ಡ ಮನುಷ್ಯರು ಅನ್ನೋದು. ಅಂದಾಗೆ ನಮ್ ರಾಮಚಂದ್ರಪ್ಪನವರು ಸರಸ್ವತಿ, ಆ ಮನುಷ್ಯ ಸತ್ತು 25 ವರ್ಷ ಆಗಿದೆ. 25 ವರ್ಷ. ಇನ್ನೊಂದು ಸಲ ಆ ಮನುಷ್ಯನ ಹೆಸರಿ ಮನೇಲಿ ಎತ್ತಿದ್ರೆ ಬಿಸಿಲಿಗೆ ಬಾಡಿ ಬೀಳುವ ಮುನ್ನ ಹೂವನು ಮುಡಿಬೇಕು, ಸ್ವಲ್ಪ ನೀರ್ ಕುಡಿಬೇಕು. ಕೊರಚೆ ಜೀರಿಗೆ ವೆಳ್ಳಂ ಎಡ್ತುವಾಡ. ನೀನೇನೇ ಹೇಳು, ಅಕ್ಕನ ಕೈ ಊಟ ಮಾತ್ರ ಅಮೃತ ಕಣ. ಆ ಅಮೃತಕ್ಕೆ ಆ ಅಮ್ಮನ್ ಗಂಡ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕ್ಬಿಟ್ನಲ್ಲ, ನನ್ ಕಿವಿ ಇನ್ನೂ ಗುಯ್ ಅಂತದೆ. ಅದೆಲ್ಲ ಬಿಟ್ಟಾಕಲ್ಲ ಸಿಲ್ಲಿ ಮ್ಯಾಟ್ರಲ್. ಒಟ್ನಲ್ಲಿ ನಮ್ ಕಾಯಿಲೆ ಡ್ರಾಮಾ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ. ಡ್ರಾಮಾನೋ ಏನೇ ಆಗ್ಲಿ, ನೀನಂತೂ ಆ ಹುಡುಗಿ ಹತ್ರ ಸ್ವಲ್ಪ ಹುಷಾರು. ಅವಳ ಹತ್ರ ಮಾತಾಡೋದು, ಈ ಬಂಡೆಗಳಿಗೆ ತಲೆ ಚೆಚ್ಕೊಳ್ಳೋದು ಎರಡು ಒಂದೇಯಾ? ಏನ್ ಚೆಚ್ಕೊಂಡ್ರೇನಮ್ಮ, ನಾವ್ ಮಾಡ್ತಾ ಇರೋದು ಡ್ರಾಮಾ ತಾನೆ. ಆದ್ರೆ ಒಂದು ಮಂಡ್ಯ, ಈ ವಿಷಯ ನನ್ನ ನಿನ್ನಲ್ಲಿ ಮಾತ್ರ ಇರ್ಬೇಕು. ಮೂರನೇ ಮನುಷ್ಯನಿಗೆ ಲೀಕ್ ಹಾಕೂಡ್ದು. ಲೀಕ್ ಆಗೋಯ್ತಮ್ಮ, ಜಸ್ಟ್ ಈಗ ಲೀಕ್ ಆಯ್ತಮ್ಮ. ಇವನ್ ಯಾರೋ ಕಬ್ಬೋದಿ ಮಗನ್ ಕೊನೆ ಪುತ್ರ ಇದ್ದಂಗ ಅವನೇ. ಈಗ ಗೊತ್ತಾಯ್ತು. ಕಾಯಿಲೆಯ ಹೆಸರಿನಲ್ಲಿ ಸುಳ್ಳ. ಅಯ್ಯೋ ನಿಮ್ಮ ಯೋಗಿತೆಗೆ ನನ್ನ ಪೀಚಕಾಲ ವೈಕೆ. ನಿಮಗೆ ದುಡಿದು ತಿನ್ನಕ್ಕೆ ಏನೋ ಬಂದಿದ್ದ ರೋಗ, ಕಡಿದ್ರೆ 4 ಊರಿಗೆ ಮಾಂಸವಾಗ್ತಿರಲ್ಲೋ. ನಿಮ್ಮ ರೋಗ ಸುಳ್ಳೆಂದು ಗೊತ್ತಾದ್ರೆ ನಮ್ಮಂತ ಒರಿಜಿನಲ್ ರೋಗಿಗಳ ಪರಿಸ್ಥಿತಿ ಏನ್ರು ಆಗ್ಬೇಕು? ಲೇ ಹೇಳಿ ಕೇಳಿ ನಾನೊಬ್ಬ ಕಾಲು ಇಲ್ದೇ ಇರೋ ಕುರುಡ. ಕಾಲಿಲ್ದಿರೋ ಕುರುಡನ? ನಾನು ಕೋಪ ಬಂದಾಗ ತೊದಲ್ತೀನಿ, ಏನೇನೋ ಮಾತಾಡ್ತೀನಿ. ನಿಮ್ಗೇನ ರಿಟರ್ನ್ ಆಯ್ತಾ? ಕುಳ ಕಡೆ ಕುಳ ನಾನ್ ಕುಳ್ಳ ಇಲ್ಲಿ ನನ್ ಮಗನೇ ಕಾಯಿಲೆ ಇಲ್ಲ ಕಸಾಲೆ ಇಲ್ಲ, ದನ ತಿನ್ನಂತ ಇಲ್ಲ ಅಲ್ಲಿ. ನಾನ್ ಎಸ್ಕೇಪ್ ಅಪ್ಪ. ನಿನಗೆ ಸೆಪರೇಟ್ ಆಗಿ ಹೇಳ್ಬೇಕಾ? ನನಗೆ ಕೋಪ ಬಂದರೆ ಮನುಷ್ಯನಲ್ಲ ನಾಯಿ. ನೀನ್ ದಯವಿಟ್ಟು ಸೀಳ್ ನಾಯಿ ಮಾತ್ರ ಆಗ್ಬೇಡ. ನೀನ್ ಕಾಯಿ ಹಿಡ್ಕೋತೀನಿ. ಏನ್ ಮಾಡ್ಬೇಕು ಹೇಳ? ಹಂಗ್ ಬನ್ರಿ ದಾರಿಗೆ ಸ್ವಲ್ಪ ಹತ್ರ ಬನ್ರಿ. ಇನ್ಮೇಲೆ ಡೈಲಿ ನಿಮ್ ಅಕೌಂಟ್ ಬರ್ತಲ್ಲ, ಈ ಕಳ್ಳೆ ಬೀಜ ಪಿಸ್ತಾ ಬಾದಾಮಿ ಅದ ನಮ್ಮ ಅಕೌಂಟ್ ಬಂದು ಸೇರ್ಬಿಡ್ಬೇಕು. ಆಮೇಲೆ ನೀನು ಬೆಳಿಗ್ಗೆ ಬಂದು ನನ್ ಕಾಲು ಚೆನ್ನಾಗ್ ಗೊತ್ಬಿಡಪ್ಪ. ಆಯ್ತಣ್ಣ. ಏನ್ ಕುಡಿ ಕರಿತಾ ಇದೆಯಾ? ನಿನ್ನ ಈವ್ನಿಂಗ್ ಬಂದು ನನಗೆ ಮಸಾಜ್ ಮಾಡ್ಬೇಕು. ವಿತ್ ಆಯಿಲ್ ವಿತೌಟ್ ಆಯಿಲ್ ಅಣ್ಣ? ವಿತೌಟ್ ಆಯಿಲ್. ಕಷ್ಟ ಆಗತ್ತೆ, ಟ್ರೈ ಮಾಡ್ತೀರಣ್ಣ. ಏನಾದ್ರು ಮಿಕ್ಸ್ ಮಾಡಿದ್ರ ಎಲ್ಲೋ ಮೀಟ್ರು, ಯಾವ ಮೀಟರ್? ಥರ್ಮಾಮೀಟ್ರು. ಮೀಟ್ರ್ ನಾ ಓದ್ತೀನಿ ನಿಮ್ಮ ಮ್ಯಾಟ್. ನಮಸ್ಕಾರ ಸ್ವಾಮಿ. ಪೂಜಾರಿ, ಬ್ರಹ್ಮೋತ್ಸವದ ಕಲೆಕ್ಷನ್ ಅಲ್ಲಿ ಬಾಯಿ ಸಭಕ್ ಬರ್ಬೇಕಾಗಿರೋ ಮಾಮೂಲಿ 1 ಪೈಸಾ ಕಮ್ಮಿ ಆಗ್ದಂಗ್ ಬರ್ಬೇಕು. ಹಾ ಆಯ್ತಪ್ಪ. ಅಯ್ಯೋ ದೇವ್ರೆ, ಇದು ಭಗವಂತನ ಪವಿತ್ರವಾದ ಆರ್ತಿನಪ್ಪ. ಇದನ್ನ ಅಮಂಗಲ ಮಾಡಬಾರ್ದು. ಅಣ್ಣ ಕೇಳಿದ್ರೆ ಬರೀ ಆರ್ತಿ ಅಲ್ಲ ಕಣೋ, ನಿನ್ ಇಡೀ ಮೈಗೆ ಬೆಂಕಿ ಹಚ್ಕೊಂಡು ಹಚ್ಕೊಳ್ಳಿ ಸಿಗರೇಟ್ ಅಂತ ನಿಂತ್ಕೋಬೇಕು. ಅರ್ಥ ಆಯ್ತಾ? ಏನ್ ಲುಕ್ಕು? ತಲೆ ಬಗ್ಸೋ, ತಲೆ ಬಗ್ಸಲೇ. ಬಾಲನ್ ಸರ್, ಇವನು ನನ್ನ ಫ್ರೆಂಡ್ ರಿಲೇಟಿವ್. ಈ ಊರ್ನವನಲ್ಲ, ಕರ್ನಾಟಕದವನು. ತಲೆ ಬಗ್ಸೋ, ತಲೆ ಬಗ್ಸೋ. ನಿಮ್ ಬಗ್ಗೆ ಗೊತ್ತಿಲ್ಲ, ಬಿಟ್ಬಿಡಿ. ತಲೆ ಬಗ್ಸಯ್ಯ, ಬಗ್ಸು. ಬೇಜಾರ್ ಮಾಡ್ಕೊಬಿಡಿ ಸರ್, ಬಿಟ್ಬಿಡಿ ಪ್ಲೀಸ್. ಅಣ್ಣ ಫೋನ್. ಬೋಲೋ. ಹಾ, ಏನು ಸತ್ತೋಗ್ಬೇಕು ಅಂತ ಮಾಡಿದ್ಯಾ? ಬಾಲ್ ನಾಯರ್ ಹತ್ರ ಇಟ್ಕೊಂಡ್ರೆ ಹಾಸ್ಪಿಟ್ಲ್ ಅಲ್ಲ ಮಾರ್ಚುರಿಯಲ್ಲಿ ಇರ್ತೀಯ. ಕನ್ನಡಿಗ ಅಂತೆ, ಕನ್ನಡಿಗ. ಬದುಕೋದ್ ಕಲಿಯೋ ಪಿಕ್ನಾಸಿ.
ಇವನ ಕಾಲು ಏಯ್, ಸಾಲ ಮಾಡ್ತೀಯಾ? ಅದು ತಿನ್ನು. ಮಂಡ್ಯ ಓ ಮಂಡ್ಯ ಸಾಲ ಮಾಡಿಯಾ? ಅದು ತಿನ್ನು. ತಿನ್ನು. ಯಾರು ನೋಡಿಲ್ಲ. ಬದುಕಿನ ಹಣತೆ. ಮಂಡ್ಯ ನೋಡ್ದೇನೋ ಬಿಟ್ಟಿ ಹಾಲು ಹಂಚಿರ್ತದೆ ಅಂತ ಪೇಷಂಟ್ ತರ ಡೌ ಮಾಡ್ಕೊಂಡು ಏನ್ ಅವತಾರ ಮಾಡ್ತಾವನೆ ಬಿಡ್ಬಾರ್ಕೊಂಡು ನನ್ ಮಗನ್ನ ಮಂಡ್ಯ ಎಲ್ಲೋಗ್ತಾ ಇದ್ರು ಆ ನನ್ನ ಮಗ ಏನ್ ನಮಗ್ ಕಮ್ಮಿ ಅವಮಾನ ಮಾಡ್ತಾ, ಏನ್ ಕಮ್ಮಿ ದೌರ್ಜನ್ಯ ಮಾಡ್ತಾ, ನಮ್ ಕೈಲಿ ಮಾಡಬಾರ್ದೆಲ್ಲ ಮಾಡ್ತಾ. ಇವತ್ತವ್ನ್ ಬಿಡಕ್ಕಿಲ್ಲ, ಇವತ್ತವ್ನ್ ಕೊಲೆ ಮಾಡ್ತೀನಿ. ಬಿಡ ನನ್ನ. ಮಂಡ್ಯ ನಿಂಗೆ ಬುದ್ಧಿ ಆಯ್ತಾ? ನಾವೇನ ಅವ್ನ ವಿಷಯ ಲೀಕ್ ಮಾಡಿದ್ರೆ ನಮ್ ವಿಷಯ ಅವನಿಲ್ಲ ಲೀಕ್ ಮಾಡಲ್ವಾ? ನಾವ್ ಬಂದಿದ್ ಉದ್ದೇಶ ಏನು? ನೀನ್ ನನ್ ಉತ್ಸಾಹ ತಣ್ಣಿ ಹೇಳ್ಬಿಟ್ಟಿಯಲ್ಲೋ. ಇವ್ ಬಂದ ಕೊಂಡು ಏನು ಗಾಟಿ ಮಾಡೋದ್ ಮೇಲೆ ಶಾಂತನಾಗೋ ಶಾಂತನಾಗೋ ಶಾಂತನಾಗಯ್ಯ, ದೇಹಕ್ಕೆ ಉಸಿರೇ ಸದಾ ಬಾರ, ಎಲ್ಲ ಆಧಾರ, ದಾನವೇ ನಮ್ಮ ಆಸ್ತಿಯಮ್ಮ. ಏಯ್, ಏನ್ರು ಚೆಟ್ಟು ಮುಖ ಹಾಕೊಂಡ್ ಕೂತಿದ್ದೀರಾ? ಬಾಸ್ ಬಂದವರೇ, ಕರ್ಕೊಂಡೋಗಿ ಮಂಚದ ಮೇಲೆ ಕೂರಿಸ್ಬೇಕು ಅನ್ನೋ ಪರಿಜ್ಞಾನ ಬೇಡ. ಏಯ್ ಬಾರೋ ಇಲ್ಲಿ. ಅಣ್ಣ ಬಂದೆ ಅಣ್ಣ. ಬಾ, ಬಾ, ಬೇಗ ಬಾ. ಬರ್ತೀರಣ್ಣ, ನಿಮ್ Get ಸೇವೆನೇ up, ಅಣ್ಣ ಮುಖ್ಯ. ಬರ್ತೀರಣ್ಣ. ಮಂಡ್ಯ ಕಂಟ್ರೋಲ್ ಕಂಟ್ರೋಲ್. ಏನ್ ಇವತ್ನಲ್ಲಿ ಯಾಕೆ ಹೋಗಿದ್ರು ಸಾಹೇಬ್ರು ಹೊರಗಡಿಕೆ? ಏನೋ ಎನ್ಕೊಯ್ರಿ ನೀನು ನನಗೆ? ನನ್ನ ಮಗನೇ ನನ್ನ ಕಾಲ್ ತೆಗೆದು ನಿನ್ ತಲೆ ಮೇಲೆ ಇಟ್ಟು ತುಳಿದು ಬಿಡ್ತೀನಿ ನೋಡು. ಸರಿ ಬಾಸ್, ನಿಮ್ ಕಾಲ್ ಲ್ಯಾಪ್ಸ್ ಆಗಿದೆ, ನಾನ್ ನಿಮ್ ಕಡೆ ಅಲ್ವಾ? ಕಾಲ್ ಲ್ಯಾಪ್ಸ್ ಆಗಿದೆ ಅಲ್ವಾ? ಲೇ, ಒಂದ್ ಕೆಲಸ ಮಾಡಲೇ, ನಿನ್ ಕಾಲ್ ತೆಗೆದು ನಿನ್ ಕತ್ ಮೇಲೆ ಇಟ್ಕೊಂಡು ನೀನೆ ತುಳ್ಕೊಳ್ಳೋ. ನನ್ ಕುತ್ತಿಗೆ ಮೇಲೆ ನಾನೇ ಕಾಲಿಟ್ಕೋಬೇಕಾ? ಕಟ ಏನಿವಾಗ ಅದಂಗೆ ಬಾಸ್. ಅವನ್ ಕಾಲ್ನ ತೆಗೆದು ಕುತ್ತಿಗೆ ಮೇಲೆ ಇಟ್ಕೊಳಕ್ಕೆ ಅವನೇನ್ ಯೋಗ ಪಟುನ ಅಥವಾ ಯಾವ್ದಾನ ಆಶ್ರಮದ ಸ್ವಾಮೀಜಿನ? ಎರಡೂ ಅಲ್ವಲ್ಲ. ಅವನು ನಮ್ಮ ನಿಮ್ಮಂತೆಯೇ ಉಳುವ ಯೋಗಿಯ ನೋಡಿಲ್ಲಿ ಅನ್ನೋ ರೈತನ ಮಗ ಅಲ್ವೇ? ಯು ಆರ್ ಕರೆಕ್ಟ್ ನನಗೆ ಗೊತ್ತಾಗ್ಲಿಲ್ಲ. ಸ್ವಲ್ಪ ಸೈಡ್ ಪ್ಲೀಸ್. ಟಡಕ್. ಲೇ, ನಿನ್ನ ಮುಖ ನೋಡ್ತಾ ಇದ್ರೆ ನನಗೆ ಬರೀ ಕಾಮಿಡಿ ಐಡಿಯಾನೇ ಬರುತ್ತೆ ಕಣ. ನೀನೊಂದ್ ಕೆಲಸ ಮಾಡೋ, ನೀನ್ ದೊಡ್ಡ ರೇಷ್ಮೆ ಸೀರೆ ಉಟ್ಕೊಂಡು ತಲೆ ತುಂಬಾ ಹೂವ ಮುಡ್ಕೊಂಡು ಸ್ವಲ್ಪ ಸೆಂಟ್ ಹೊಡ್ಕೊಂಡು ನನ್ನ ಕಾಲ್ನ ಒತ್ತುತ್ತಾ ಇದ್ರೆ ಮಜಾನೋ ಮಜಾ. ಕರೆಕ್ಟ್ ಆಗಿ ಹೇಳಿದ್ರಿ ಬಾಸ್, ಕರೆಕ್ಟ್ ಆಗಿ ಹೇಳಿದ್ರಿ. ರೀ ಇಂದು ಅವ್ರೆ, ನಾನಲ್ಲ. ಇಲ್ಲಿ ಮೇಲೆ ನಾನೇ. ಏನ್ರಿ ಹಂಗ್ ನೋಡ್ತಾ ಇದ್ದೀರಾ? ಅಯ್ಯ, ಹಿಂಗೆಲ್ಲ ನೋಡ್ಬಾರ್ದು ಅಂತ ಹೇಳಕ್ಕೆ ನಾನು ಕರೆದಿದ್ದು. ಆಯ್ತು, ನೋಡ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಈ ಪ್ರೀತಿ ಗೀತಿ ಮಾಡೋ ರೀತಿಲಿ ನಾನು ನೋಡಕ್ ಹೋಗ್ಬೇಡಿ. ಆಮೇಲೆ ನಿಮ್ಗೆ ಗೊತ್ತಲ್ಲ ನನ್ ಕಾಯಿಲೆ ತದಿಮಿ ತಕಿಟ ಅಂತ ಬಂದು ತಲೆ ತಿರುಗಿ ಬಿದ್ರೆ ನನ್ ಪ್ರಾಣ ಹಾರಿ ಹೋಗ್ಬಿಡತ್ತೆ ಅಷ್ಟೇನೆ. ಏನ್ ಡ್ರಾಮಾ ಆಡ್ತಿದ್ದೀರಾ? ಅಯ್ಯೋ ಮಂಡ್ಯ, ಹೇಳೋ, ಇದೇನ್ ಸಂಪೂರ್ಣ ರಾಮಾಯಣ ನಾಟಕ ಮಾಡ್ತಾ ಇದೀವಿ? ಹೇಳೋ ಅವಳಿಗೆ. ಅಮ್ಮ ತಾಯಿ, ನಿನ್ ಕಾಲಿಗೆ ಬೀಳ್ತೀನಿ. ಅವ್ನ ಕಡೆ ನೋಡ್ಬೇಡ. ಬೀಳ್ತಾನೆ. ಅಯ್ಯೋ ನನ್ ಕೆಟ್ಟೆ ಕಣೆ. ನೀವು ನನ್ನ ಬೀಳಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ರಿ ಅಲ್ವಾ? ಇಲ್ಲ, ಅದು ಬೇಡ ಅಂತ ಬಡ್ಕೊಂಡ್ರು ನೀವು ಪ್ರೀತಿಯಿಂದ ನಿಮ್ ತಲೆ ಎತ್ತಿ ನನ್ನ ನೋಡೇ ಬಿಟ್ರಿ ಅಲ್ವಾ? ಪರವಾಗಿಲ್ಲ ಬಿಡಿ, ನಾನಂತೂ ಸಾವಾಗೆದ್ರವನಲ್ಲ. ಆದ್ರೆ ನಿಮಗ್ ತೊಂದರೆ ಕೊಟ್ಕೊಂಡು ನನಗಂತೂ ಬದುಕಡಕ್ಕೆ ಇಷ್ಟ ಅಲ್ಲ ಮೇಡಮ್. ಅದ್ರ ಬದಲು ಪ್ರಾಣ ಬಿಡದೆ ಮೇಲು ಅನ್ಸುತ್ತೆ. ಹೋಗ್ಬರ್ತೀನಿ. ಅಯ್ಯೋ, ಹೋಗ್ಬಿಡ್ತೀನಿ. ಏನಿದು ನಿಜವಾದ ಕಾಯಿಲೆನಾ? ಅಲ್ಲ, ನಾನೇನಾದ್ರೂ ಅವನ್ನ ಇಷ್ಟಪಡೋ ತರ ನೋಡಿದ್ರೆ ಅವನ್ ಮರದಿಂದ ಬೀಳ್ಬೇಕು. ಬಟ್ ನಾನ್ ಯಾವತ್ತೂ ಅವನ್ನ ಆತರ ನೋಡಿಲ್ವೇ? ಅವನ್ ಕಂಡ್ರೆ ನಿನಗೆ ಇಷ್ಟ ಇಲ್ಲ, ಅದು ನಿಜ. ಅವನ್ ನಿನಗೋಸ್ಕರ ಬಿದ್ದು ಪ್ರಾಣ ಬಿಡ್ತಿದ್ದಾನೆ, ಅದು ನಿಜ. ಈಗ ಒಂದ್ ಪಕ್ಷ ನಿಂಗ ಅವನ್ ಮೇಲೆ ಮನ್ಸಾಗಿದೆ ಅಂತ ಇಟ್ಕೋ, ಸುಮ್ಮನೆ ಅಂದ್ಕೋ. ಒಂದ್ ಡಾಕ್ಟ್ರು, ಒಂದ್ ಪೇಷಂಟು, ಔಷಧಿ ತರ ಒಂದ್ ಟ್ರೀಟ್ಮೆಂಟ್. ಒಬ್ಬ ಕಲ್ಗುಂಡಂಗಿರೋ ಒಬ್ಬ ಮನುಷ್ಯನ್ ಪ್ರಾಣ ನಿನ್ನ ಕೈಲಿದ್ಯಮ್ಮ. ನಾನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಒಂದೇ ಒಂದ್ ಮಾತು ಹೇಳ್ಬಿಡು ಪ್ಲೀಸ್. ಟ್ರೀಟ್ಮೆಂಟ್. ಕಂಟಿ
ಅಯ್ಯೋ ಅಯ್ಯೋ ಬಿಟ್ಬಿಡಿ ನನ್ನ, ಕಂಟಿ, ಬಿಟ್ಬಿಡಿ ನನ್ನ, ಕಂಟಿ ಬಿಟ್ಬಿಡಿ, ನೋಡಿಲ್ಲಿ. ಬಿಟ್ಬಿಡಿ, ನನಗೆ ಬದುಕೋತೀನಿ. ಅಯ್ಯೋ ಕಂಟಿ ರೀ, ನೋಡ್ಬಿಡ್ರಿ ನನ್ನ ತಲೆ ಸುತ್ತಾ ಇದೆ. I love you. ಆ? ಏನಂದ್ರಿ? ಐ ಲವ್ ಯು. ಇದೇನಯ್ಯ, ನನ್ ತಲೆ ಬೇರೆ ಸುತ್ತಾನೆ ಇಲ್ಲ, ಕಾಯಿಲೆ ಎಲ್ಲ ವಾಸಿ ಆಗೋಯ್ತಾ? ನಿಜವಾಗ್ಲೂ ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ? ಹಾಗಾದ್ರೆ ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಮದ್ವೆನಾ? ಬೇಡಪ್ಪ, ಮನೇಲಿ ಒಪ್ಪಲ್ಲ. ಒಪ್ಪಲ್ವಾ? ಹಾಗಾದ್ರೆ ಓಡೋಬಿಡೋಣ. ಊರಿ ನನ್ ಮಾತ್ ಕೇಳಿ ಓಡೋಬಿಡೋಣ. ಶೋ. ಸರ್, ಓಡೋಗೋಣ ಅಂತ ಒಂದ್ ಮಾತು ಹೇಳಿದಕ್ಕೆ ನನ್ ಕಪಾಳಕ್ಕೆ ಎಷ್ಟು ಜೋರಾಗಿ ಓಡಿದ್ರಿ. ಅಂತದ್ರಲ್ಲಿ ಮದ್ವೆ ವಯಸ್ಸಿಗೆ ಬಂದಿದ್ದ ಹೆಣ್ಮಗಳನ್ನ ಕರ್ಕೊಂಡು ನೀವು ಓಡೇ ಬಂದ್ಬಿಟ್ರಿ. ಈ ವಿಷಯ ತಿಳಿದು ರಾಮಚಂದ್ರಪ್ಪನವರು ನಿಮ್ ಕಪಾಳಕ್ಕೆ ಒಂದೇಟ್ ಹೊಡೆದ್ರು. ತಪ್ಪ ಸರ್? ಅವತ್ತು ಪ್ರೇಮಿಯಾಗಿ ನೀವು ಮಾಡಿದ ಕೆಲ್ಸನ ಇವತ್ತು ತಂದೆ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದ್ರೆ ಅದು ತುಂಬಾ ದೊಡ್ಡ ತಪ್ಪು ಅನ್ಸುತ್ತಲ್ವಾ ಸರ್ ನಿಮ್ಗೆ? ಅವತ್ತು ನಿಮ್ ಕಪಾಳಕ್ಕೆ ಕೊಡ್ತಿದ್ದು ನಿಮ್ ತರದ್ದೇ ಒಂದು ತಂದೆ ಮನಸ್ಸು. ಅದಕ್ಕೆ ನೀವು ಕೊಟ್ಟ ಶಿಕ್ಷೆ 20 ವರ್ಷದಿಂದ ತಂದೆ ತಾಯಿನೇ ನೋಡದೇ ಇರೋ ಈ ಮಗಳನ್ನ ನೋಡಕ್ಕಾಗ್ದಿರ ತಂದೆ ತಾಯಿ ಬರೀ ಕಣ್ಣೀರಲ್ಲೇ ಕೈ ತೊಳೆದ್ಬಿಟ್ರು. ಆ ದುಃಖ ನೋಡಕ್ಕಾಗ್ದಿರಾ ನಿಮ್ಮನ್ನ ಅವ್ರನ್ನ ಒಂದ್ ಮಾಡ್ಬೇಕು ಅಂತಾನೆ ನಾನು ಇಲ್ಲಿ ರೋಗಿ ರೂಪದಲ್ಲಿ ಬಂದಿರೋದು ಸರ್. ಸರ್, ನೀವು ನಮ್ಮ ಮನೆ ಮಗಳನ್ನ ಮದ್ವೆ ಆಗಿ ಇವ್ರಿಗೆ ಎಲ್ಲಾ ರೀತಿ ಸುಖನೂ ಕೊಟ್ರಿ. ಅದೇ ರೀತಿ ಅವ್ರ ತಂದೆ ತಾಯಿನೂ ಕೊಟ್ಬಿಡಿ ಸರ್. ಸರಸ್ವತಿ, ನಾಳೆನೆ ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಈ ಜನ್ಮದಲ್ಲಿ ನೀನು ಬದಲಾಗಲ್ಲ ಅನ್ಕೊಂಡಿದ್ದೆ, ಬದಲಾಗ್ಬಿಟ್ಟಿಯಲ್ಲ. ನನ್ ಪೊಲೀಸ್ ಬುದ್ಧಿಗೆ ನಿನ್ನ ಪವರ್ ಅರ್ಥ ಆಗ್ಲಿಲ್ಲ. ಐ ಆಮ್ ಸಾರಿ. ಪರವಾಗಿಲ್ಲ ಸರ್.